ಮತ್ತೆ ಬಳ್ಳಾರಿ ಭಾಗದಲ್ಲಿ ರಕ್ತ ಸಿಕ್ತ ಅಧ್ಯಾಯಗಳು ಪ್ರಾರಂಭ ಆಗ್ತಾ ಇದೆಯಾ, ಅಂಥದ್ದೊಂದು ರಾಜಕೀಯ ಮತ್ತೆ ಪುನರಾರಂಭಗೊಳ್ತಾ ಇದೆಯಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಕಾರಣ ಆಲ್ರೆಡಿ ಅಂಥದ್ದೊಂದು ಘಟನೆಗೆ ಬಳ್ಳಾರಿ ಸಾಕ್ಷಿಯಾಗಿ ಹೋಗಿದೆ. ಇದೇ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಇವತ್ತೇನೋ ಶ್ರೀರಾಮುಲು ಅವರು ಪ್ರೆಸ್ ಮೀಟ್ ಮಾಡ್ತಾರಂತೆ. ಗಾಲಿ ವರ್ಸಸ್ ನಾರಾ ಭರತ್ ರೆಡ್ಡಿ ಮಧ್ಯೆ ಸಂಘರ್ಷ ಏರ್ಪಟ್ಟಿದ್ದು ಬೂದಿ ಮುಚ್ಚಿದ ಕೆಂಡದಂತಿದೆ ಗಣಿನಾಡು ಬಳ್ಳಾರಿ. ಸಂಘರ್ಷದ ಹಿನ್ನೆಲೆ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ನಾಯಕರು. ಬೆಳಗ್ಗೆ 10:00 ರೆಡ್ಡಿ ಮತ್ತು ಶ್ರೀರಾಮುಲು ಜಂಟಿಯಾಗಿ ಪ್ರೆಸ್ ಮೀಟ್ ಮಾಡ್ತಾರಂತೆ. ಬಳ್ಳಾರಿ ನಗರದ ನಕ್ಷತ್ರ ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿಯನ್ನ ಆಯೋಜನೆ ಮಾಡಲಾಗಿದೆ. ಸರಿಯಾಗಿ 10:30 ಸುಮಾರಿಗೆ. ಇನ್ನೊಂದೆಡೆ ಜಿಲ್ಲಾ ಕಾಂಗ್ರೆಸ್ ಘಟಕದಿಂದಲೂ ಕೂಡ ಇವತ್ತು ಸುದ್ದಿಗೋಷ್ಠಿ ಆಗುತ್ತಂತೆ. ಹಾಗಾಗಿ ಬೆಳಗ್ಗೆ 10:00 ಜಿಲ್ಲಾ ಕಾಂಗ್ರೆಸ್ ಲೀಡರ್ಸ್ ನಿಂದಲೂ ಕೂಡ ಪ್ರೆಸ್ ಮೀಟ್ ಇದೆ. ಒಂದೇ ಸಮಯಕ್ಕೆ ಎರಡೂ ಕಡೆಯಿಂದಲೂ ಕೂಡ ಪ್ರೆಸ್ ಮೀಟ್ ಅಂತ ಅದೆಯಾ, ಮತ್ತೆ ಆರೋಪಗಳು ಪ್ರತ್ಯಾರೋಪಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳೋದಕ್ಕೆ ಸಿಗಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಹಾಗಾಗಿ 10:00 ಬಹಳ ಇಂಪಾರ್ಟೆಂಟ್. ಕಾರಣ ಎರಡೂ ಕಡೆ ಯಾವ ವಿಚಾರಗಳು ಪ್ರಸ್ತಾಪ ಆಗುತ್ತೆ ಈ ಗಲಾಟೆಗೆ ಸಂಬಂಧಪಟ್ಟಂತೆ ಅಂತ. ಬಳ್ಳಾರಿ ನಗರದ ನಕ್ಷತ್ರ ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿ ಅಂತೆ. ಇನ್ನೊಂದು ಕಡೆ ಜಿಲ್ಲಾ ಕಾಂಗ್ರೆಸ್ ಘಟಕದವರು ಕೂಡ ಇವತ್ತು ಸುದ್ದಿಗೋಷ್ಠಿ ಮಾಡ್ತಾರೆ. ಅದು ಕೂಡ 10:00 ಸೇಮ್ ಟೈಮ್. ಎರಡೂ ಕಡೆಯಿಂದಲೂ ಕೂಡ ಸುದ್ದಿಗೋಷ್ಠಿ ಇರೋದ್ರಿಂದ ಯಾವ ವಿಚಾರಗಳು ಪ್ರಸ್ತಾಪ ಆಗುತ್ತೆ ಅನ್ನೋದು ಸದ್ಯ ಇರುವ ಕುತೂಹಲ. ರಾಮುಲು ಮತ್ತು ಜನಾರ್ದನ ರೆಡ್ಡಿ ಅವರ ಈ ಜೋಡಿ ಇದೆಯಲ್ಲ, ಬಳ್ಳಾರಿ ಭಾಗದಲ್ಲಿ ಅತಿ ದೊಡ್ಡ ಕಮಾಲ್ ಮಾಡಿತ್ತು ಒಂದಾನೊಂದು ಕಾಲದಲ್ಲಿ. ಬಟ್ ಇತ್ತೀಚೆಗೆ ಬಿಡಿ ಒಂದಷ್ಟು ವೈಮನಸ್ಸುಗಳಿತ್ತು. ಅದಾದ ಬಳಿಕ ಮತ್ತೆ ಒಂದಾಗಿದ್ದೀವಿ ಅಂತ ತೋರಿಸೋ ಪ್ರಯತ್ನಗಳಿದೆಯಾ, ಅಥವಾ ಈ ನಾವು ಸಹಜವಾಗಿ ಹೇಳ್ತೀವಲ್ಲ ಹಾಟ್ಲಿ ನಾವಿಬ್ರು ಕೂಡ ಒಂದೇ ಈಗ ಅಂತ, ಹಂಗಿದೆಯಾ ಪರಿಸ್ಥಿತಿ ಒಳಗಡೆ ಗೊತ್ತಿಲ್ಲ ಇಬ್ಬರ ಮಧ್ಯೆ. ಬಟ್ ವೈಮನಸ್ಸಿದ್ದು ನಿಜ, ಆನಂತರ ಒಂದಾಗಿದ್ದು ನಿಜ. ಬಟ್ ಈ ಘಟನೆಯಲ್ಲಿ ಒಗ್ಗಟ್ಟಾಗಿ ನಿಂತ್ಕೊಳ್ತಾ ಇರೋದು ನಿಜ. ಹಂಗಾಗಿ ಇಬ್ಬರೂ ಕೂಡ ಜಂಟಿಯಾಗಿ ಇವತ್ತು ಸುದ್ದಿಗೋಷ್ಠಿ ಮಾಡ್ತಾರಂತೆ. ಯಾವ ವಿಚಾರಗಳು ಪ್ರಸ್ತಾಪ ಆಗುತ್ತೆ ಅನ್ನೋದು ಸದ್ಯ ಇರುವ ಕುತೂಹಲ. ಜೈ